ಹಾಯ್ ಹಲೋ ಎವ್ರಿವನ್, ವೆಲ್ಕಮ್ ಟು ಮೈ ಚಾನಲ್ ಸೃಷ್ಟಿ ಟ್ಯುಟೋರಿಯಲ್ ಫಾರ್ ಮ್ಯಾಥ್ಸ್. ನಾನು ನಿಮ್ಮ ಪರಶುರಾಮ್. ಸೊ SSLC ವಿದ್ಯಾರ್ಥಿಗಳಿಗೆ ಒಂದು ಸುವರ್ಣ ಅವಕಾಶ. ಈಗ ತಾನೇ SSLCನ ಓದ್ತಾ ಇರ್ತಕ್ಕಂತಹ ವಿದ್ಯಾರ್ಥಿಗಳಿಗೆ NTSE ಅಂತಕ್ಕಂಥ ಒಂದು ಪರೀಕ್ಷೆ ಇದೆ. ನ್ಯಾಷನಲ್ ಟ್ಯಾಲೆಂಟ್ ಸರ್ಚ್ ಎಕ್ಸಾಮಿನೇಷನ್ ಅಂತೇಳಿ ರಾಷ್ಟ್ರ ಮಟ್ಟದಲ್ಲಿ ನಡೀತಕ್ಕಂಥ ಈ ಒಂದು ಪರೀಕ್ಷೆಯಲ್ಲಿ ಪಾಸ್ ಆದಂತಹ ವಿದ್ಯಾರ್ಥಿಗಳಿಗೆ ಪ್ರೋತ್ಸಾಹ ಧನವನ್ನು ನೀಡ್ತಾರೆ. ಸೊ ಎಜುಕೇಷನ್ ಕಂಪ್ಲೀಟ್ ಮುಗಿಯೋವರೆಗೂ ಪ್ರೋತ್ಸಾಹ ಧನ ಸಿಗುತ್ತೆ. ಸೊ ಆ ಥರದ ಒಂದು ಪ್ರೋತ್ಸಾಹ ಧನವನ್ನು ಪಡಿತಕ್ಕಂಥ ಒಂದು ಆಶಯವನ್ನು ಹೊಂದಿರತಕ್ಕಂಥ SSLC ವಿದ್ಯಾರ್ಥಿಗಳಿಗೆ NTSE ಪರೀಕ್ಷೆಯಲ್ಲಿ ಗಣಿತ ಪ್ರಶ್ನೆಗಳನ್ನು ಯಾವ ರೀತಿ ಅಟೆಂಡ್ ಮಾಡಬೇಕು, ಗಣಿತ ಪ್ರಶ್ನೆಗಳು ಹೇಗೆ ಬರ್ತವೆ, ಆ ಗಣಿತ ಪ್ರಶ್ನೆಗಳನ್ನು ಯಾವ ರೀತಿ ನಾವು ಸಾಲ್ವ್ ಮಾಡ್ಬೋದು, ಸುಲಭ ವಿಧಾನಗಳನ್ನು ಬಳಸ್ಬಿಟ್ಟು ಅನ್ನೋದಕ್ಕೆ ಸಂಬಂಧಪಟ್ಟ ಹಾಗೆ ಕನ್ನಡ ಮತ್ತು ಇಂಗ್ಲೀಷ್ ಮೀಡಿಯಂ ಎರಡರಲ್ಲೂ ಕೂಡ ಗಣಿತ ಪ್ರಶ್ನೆಗಳನ್ನು ನಾನು ನಿಮ್ಮ ಜೊತೆಗೆ ಕೆಲವು ಪ್ರಶ್ನೆಗಳ ಜೊತೆಗೆ ಇವತ್ತಿನ ವಿಡಿಯೋದಲ್ಲಿ ಹಂಚ್ಕೊಳ್ತಾ ಇದ್ದೀನಿ. ಸೊ ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋಸ್ ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ, ಜೊತೆಗೆ ಕಮೆಂಟ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ಬನ್ನಿ ಮೊದಲನೇ ಪ್ರಶ್ನೆ ಹೇಗಿದೆ ಅಂತ ನೋಡೋಣ. ಸೊ ನೋಡಿ, ಫಸ್ಟ್ ಕ್ವಶನ್ ಬಂದ್ಬಿಟ್ಟು ನೋಡಿ, ಮೊದಲನೇ ಪ್ರಶ್ನೆ ಹೇಳುತ್ತೆ, ದ ವ್ಯಾಲ್ಯೂ ಆಫ್ಟರ್ ಸಬ್ಟ್ರಾಕ್ಟಿಂಗ್ ದ ಸಮ್ ಆಫ್ ಫಸ್ಟ್ n ನ್ಯಾಚುರಲ್ ನಂಬರ್ಸ್ ಫ್ರಮ್ ಸಮ್ ಆಫ್ ದೇರ್ ಫಸ್ಟ್ n-1 ನ್ಯಾಚುರಲ್ ನಂಬರ್ಸ್ ಈಸ್. ಅಂದರೆ ಮೊದಲ n ಸ್ವಾಭಾವಿಕ ಸಂಖ್ಯೆಗಳ ಮೊತ್ತವನ್ನು n-1 ಸ್ವಾಭಾವಿಕ ಸಂಖ್ಯೆಗಳ ಮೊತ್ತದಿಂದ ಕಳೆದಾಗ ಬರುವ ಉತ್ತರ ಅಂತೇಳಿ. ಇದು ತುಂಬ ಸಿಂಪಲ್ ಆಗಿರ್ತಕ್ಕಂಥದ್ದು. ಏನು ಮಾಡಬೇಕಿಲ್ಲ ಆ್ಯಕ್ಚುಲಿ ಅಂತ ಹೇಳಿದ್ರೆ, ನಾವು ನೋಡಿ ಈ ರೀತಿ ತೊಗೊಳ್ಬೇಕು. ಅದನ್ನು ಏನು ಮಾಡಬೇಕಾಗತ್ತೆ, ಮೊದಲ ಸ್ವಾಭಾವಿಕ ಸಂಖ್ಯೆಗಳ ಮೊತ್ತ ಅಂದರೆ n(n+1/2) ಅಂತಕ್ಕಂಥದ್ದು ಒಂದು ಗೊತ್ತು. ಇನ್ನೊಂದು, ಅದೇ n ಇರೋ ಜಾಗದಲ್ಲಿ n-1 ಹಾಕಿದರೆ, n-1 ಹಾಕಿದರೆ ಈ ಕಡೆನೂ ಕೂಡ ಏನಾಗುತ್ತೆ, ಇಲ್ಲೊಂದು n ಇದೆಯಲ್ವ, ಅಲ್ಲೂ ಕೂಡ n-1 + 1/2 ಆಗುತ್ತೆ. ಇವಾಗ ಇದರಲ್ಲಿ ಇದನ್ನು ಕಳೆದ್ರೆ ನಿಮಗೆ ಏನು ಸಿಗುತ್ತೆ ಆನ್ಸರ್ ಅಂತ ಅವ್ರು ಕೇಳಿರೋದು. ಸೊ ಇದನ್ನು ನಾವು ಹೇಗೆ ಕಂಡುಹಿಡಿಬಹುದು ಅಂತ ಹೇಳಿದ್ರೆ, ನೋಡಿ ಇಲ್ಲಿ n ಮಲ್ಟಿಪ್ಲೈ ಮಾಡಿದ್ರೆ n² ಬರುತ್ತೆ, ಪ್ಲಸ್ n(1) ಮಲ್ಟಿಪ್ಲೈ ಮಾಡಿದ್ರೆ n ಬರುತ್ತೆ. ಇದು /2 ಮೈನಸ್ ಈ ಕಡೆನೂ ಕೂಡ ಅಷ್ಟೇ n-1 ಇದಿಷ್ಟನ್ನು ಮಲ್ಟಿಪ್ಲೈ ಮಾಡಿ ಬರ್ಕೊಳ್ರಿ. ಅಥವಾ ಇಲ್ಲಿ ಏನು ಮಾಡ್ಬೋದು ನೀವು ಅಂದರೆ n-1 ಇಂಟು ಇಲ್ಲಿ -1 + 1 ಕ್ಯಾನ್ಸಲ್ ಆಗಿಬಿಡುತ್ತೆ. ನಿಮಗೇನು ಉಳಿಯುತ್ತೆ, ಇಲ್ಲಿ n ಮಾತ್ರ ಉಳ್ಕೊಳ್ಳುತ್ತೆ. ಸೊ ಈಗ ಅದನ್ನು ಕೂಡ ಸಿಂಪ್ಲಿಫೈ ಮಾಡಿದ್ರೆ ನೋಡಿ, ಇಲ್ಲಿ n × n² ಇದು ಮೈನಸ್, ಇದು n × n² ಮೈನಸ್ n × 1 n /2. ಸೊ ಎರಡೂ ಕಡೆ ಡಿನಾಮಿನೇಟರ್ಲಿ 2 ಇರೋದ್ರಿಂದ ಮೇಲ್ಗಡೆ ಇರೋದನ್ನು ಮೈನಸ್ ಇರೋದ್ರಿಂದ ಸಬ್ಟ್ರಾಕ್ಟ್ ಮಾಡ್ತೀರಾ. ಸೊ ದಟ್ n² + n ಮೈನಸ್ n² ಮೈನಸ್ ಇಂಟು ಮೈನಸ್ ಪ್ಲಸ್ n ಆಗುತ್ತೆ ಇದು. ಓಕೆನಾ, ಇಲ್ಲಿ ಪ್ಲಸ್ n² ಮೈನಸ್ n² ಕ್ಯಾನ್ಸಲ್ ಆದರೆ n + n ಅಂತ ಹೇಳಿದ್ರೆ ಏನು ಬರುತ್ತೆ, 2n ಬರುತ್ತೆ. ಓಕೆನಾ ಮಕ್ಕಳೇ. ಸೊ ನೋಡಿ, ಇಲ್ಲಿ 2n /2 ಆಗುತ್ತೆ. ಸೊ 2n /2 ಅಂದರೆ 2 ಕ್ಯಾನ್ಸಲ್ ಆಗಿ ಕೊನೆಗೆ ನಿಮಗೆ ಫೈನಲಿ ಆನ್ಸರ್ ಬಂದುಬಿಟ್ಟು n ಉಳಿತಾ ಇದೆ. ಇದರ ಅರ್ಥ ನಿಮಗೆ ಇಲ್ಲಿ ಆಪ್ಷನ್ ಕೊಟ್ಟಿದ್ದಾರಲ್ವಾ, ಸೊ ಕೊಟ್ಟಿರ್ತಕ್ಕಂಥ ಆಪ್ಷನಲ್ಲಿ ಒಂದು 1 + n ಇದೆ, ಇನ್ನೊಂದು -1 + n, ಮತ್ತೊಂದು n, ಮತ್ತೊಂದು -n. ಸೊ ನಾವು ಸುಲಭವಾಗಿ ಆನ್ಸರ್ ಹೇಳ್ಬೋದು ಆಪ್ಷನ್ 3 ಇಸ್ ದ ರೈಟ್ ಆನ್ಸರ್. ಓಕೆನಾ. ಸೊ ಈ ರೀತಿ ಸುಲಭ ವಿಧಾನಗಳನ್ನು ಬಳಸ್ಕೊಂಡು ನಾವು ಗಣಿತ ಲೆಕ್ಕಗಳನ್ನು ಬಿಡಿಸ್ಬೇಕು ಅಂದರೆ ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಬೇಕು. ಹಾಗೆಯೇ ನಮ್ಮ ಎಲ್ಲ ವೀಡಿಯೋಸ್ನ ನೋಡಿ, ತುಂಬ ಹೆಲ್ಪ್ ಆಗುತ್ತೆ ಅಂತ ಹೇಳ್ತಾ ನೋಡಿ, ಸೆಕೆಂಡ್ ಪ್ರಶ್ನೆ ಏನು ಬರುತ್ತೆ ಅಂತೇಳಿ ಇದೆ NTSE ಪರೀಕ್ಷೆಯಲ್ಲಿ ಯಾವ ರೀತಿ ಎರಡನೇ ಪ್ರಶ್ನೆ ಹೇಗೆ ಸಾಲ್ವ್ ಮಾಡ್ಬೋದು ಅಂತ ಹೇಳಿದ್ರೆ, ಓಕೆ, ಇಲ್ಲಿ ಎರಡನೇ ಪ್ರಶ್ನೆ, ಇಫ್ A, B, C ಆರ್ ಇನ್ ಆನ್ AP ದೆನ್ B - A/A - B = ಅಂತ ಕೊಟ್ಟಿದ್ದಾರೆ. ABCಗಳು ಸಮಾಂತರ ಶ್ರೇಣಿಯಲ್ಲಿದ್ದರೆ ಆಗ B - C / A - B = ಏನಾಗುತ್ತೆ ಅಂತ ಪ್ರಶ್ನೆ. A, B, C ಆರ್ ಇನ್ AP, ABC ಅಂತಕ್ಕಂಥದ್ದು ಸಮಾಂತರ ಶ್ರೇಣಿಯಲ್ಲಿದೆ ಅಂತ ತಿಳ್ಕೊಂಡ್ರೆ B - C/A - B ಏನಂತ ತಗೊಳ್ಬೋದು. ಇದು A ಅಂದರೆ ಮೊದಲನೇ ಟರ್ಮು, B ಎರಡನೇ ಟರ್ಮು, C ಮೂರನೇ ಟರ್ಮು. ಇವುಗಳಲ್ಲಿ ಸಾಮಾನ್ಯ ವ್ಯತ್ಯಾಸ ಇರುತ್ತೆ. A ಮೊದಲನೇ ಟರ್ಮಿಗೆ +D ಮಾಡಿದ್ರೆ ಎರಡನೇ ಟರ್ಮ್ ಸಿಗುತ್ತೆ. ಹಾಗೆಯೇ ಮೊದಲನೇ ಟರ್ಮ್ಗೆ +2D ಮಾಡಿದ್ರೆ ಮೂರನೇ ಟರ್ಮ್ ಸಿಗುತ್ತೆ. ಹಾಗಾಗಿ ನಾನಿಲ್ಲಿ B - C ಏನಂತ ತೊಗೊಂಡಿದ್ದೀನಿ ನೋಡಿ, ಇಲ್ಲಿ B ಇರೋ ಜಾಗದಲ್ಲಿ A + D ಅಂತ ಬರ್ಕೊಂಡಿದ್ದೀನಿ, ಮೈನಸ್ C ಇರೋ ಜಾಗದಲ್ಲಿ A + 2D ಆಗುತ್ತೆ. ಇದೇನಾಗುತ್ತೆ, A + 2D / ಇಲ್ಲೂ ಕೂಡ ಅದೇ ರೀತಿನೇ ತೊಗೊಂಡ್ರೆ A ಅಂತ ಹೇಳಿದ್ರೆ ಫಸ್ಟ್ ಟರ್ಮು ಹಾಗೆ ಬರ್ಕೊಳ್ಳಿ, ಮೈನಸ್ B ಅಂದರೆ ಸೆಕೆಂಡ್ ಟರ್ಮನ್ನು A + D ಅಂತ ತೊಗೊಳ್ಬೋದು. ಈಗ ನೀವು ಇದನ್ನು ಸಿಂಪ್ಲಿಫೈ ಮಾಡಿದ್ರೆ ನಿಮಗೆ ಆನ್ಸರ್ ಸಿಗುತ್ತೆ. ಏನು ಸಿಗುತ್ತೆ ನೋಡಿ, ಇಲ್ಲಿ A + D ಮೈನಸಿಂದ ಇವೆರಡು ಮಲ್ಟಿಪ್ಲೈ ಮಾಡಿದ್ರೆ -A - 2D / ಇಲ್ಲೇನು ಬರುತ್ತೆ, ಇಲ್ಲಿ ಆಸ್ ಇಟ್ ಈಸ್ A ಮೈನಸಿಂದ ಮಲ್ಟಿಪ್ಲೈ ಮಾಡಿದ್ರೆ -A - D ಬಂತು. ಇಲ್ಲಿ +A - A ಕ್ಯಾನ್ಸಲ್ ಆಯಿತು, ಇಲ್ಲೂ +A - A ಕ್ಯಾನ್ಸಲ್ ಆಯಿತು. -2Dನಲ್ಲಿ +D ಕಳೆದ್ರೆ ಮೇಲ್ಗಡೆ -D ಬರುತ್ತೆ ನ್ಯೂಮರೇಟ್ರಲ್ಲಿ, ಕೆಳಗಡೆ ಡಿನಾಮಿನೇಟ್ರಲ್ಲೂ ಕೂಡ -D ಉಳ್ಕೊಳ್ಳುತ್ತೆ. ಸೊ -D ಕ್ಯಾನ್ಸಲ್ ಮಾಡೋದ್ರ ಮೂಲಕ ಉತ್ತರ ಏನು ಬರ್ತಾ ಇದೆ ನಿಮಗೆ, 1. ಸೊ 1 ಈಸ್ ದ ರೈಟ್ ಆನ್ಸರ್. ಹಾಗಾಗಿ ಎರಡನೇ ಕ್ವಶನ್ಗೂ ಕೂಡ ಆಪ್ಷನ್ 1 ಇದೆಯಲ್ಲ, ಇಲ್ಲಿ 1 ಅಂತ ಕೊಟ್ಟಿದ್ದಾರೆ. ಹಾಗಾಗಿ ಫಸ್ಟ್ ಆಪ್ಷನ್ ಈಸ್ ದ ರೈಟ್ ಆನ್ಸರ್ ಆಫ್ ದಿಸ್ ಕ್ವಶನ್. ಓಕೆನಾ. ಓಕೆ, ಸೊ ನೆಕ್ಸ್ಟ್ ಪ್ರಶ್ನೆಯನ್ನು ನೋಡೋಣ.
ಸೊ ಇಲ್ಲಿ ಮೂರನೇ ಪ್ರಶ್ನೆ ಏನು ಹೇಳುತ್ತೆ, ಎ ಬಿ ಸಿ ಆರ್ ಇನ್ ಆರ್ಥಮೆಟಿಕ್ ಪ್ರೋಗ್ರೆಷನ್ ಇಫ್ ದ ವ್ಯಾಲ್ಯೂ ಆಫ್ ಎ ಪ್ಲಸ್ ಬಿ ಬೈ ಟು ಇಸ್ ಈಕ್ವಲ್ ಟು ಎಕ್ಸ್ ಅಂಡ್ ಬಿ ಪ್ಲಸ್ ಸಿ ಬೈ ಟು ಇಸ್ ಈಕ್ವಲ್ ಟು ವೈ ದೆನ್ ದ ವ್ಯಾಲ್ಯೂ ಆಫ್ ಎಕ್ಸ್ ಪ್ಲಸ್ ವೈ ಈಸ್ ಅಂತ ಕೊಟ್ಟಿದ್ದಾರೆ. ಇಲ್ಲಿ ಎ ಬಿ ಸಿಗಳು ಸಮಾಂತರ ಶ್ರೇಣಿಯಲ್ಲಿವೆ. ಎ ಪ್ಲಸ್ ಬಿ ಬೈ ಟು ಇಸ್ ಈಕ್ವಲ್ ಟು ಎಕ್ಸ್ ಮತ್ತು ಬಿ ಪ್ಲಸ್ ಸಿ ಬೈ ಟು ಇಸ್ ಈಕ್ವಲ್ ಟು ವೈ ಆದರೆ ಎಕ್ಸ್ ಪ್ಲಸ್ ವೈನ ಬೆಲೆ ಅಂತ ಕೊಟ್ಟಿದ್ದಾರೆ. ಸೊ ಇದು ಏನು ಬರುತ್ತೆ, ಬೆಲೆ ಏನು ಬರುತ್ತೆ ಅನ್ನೋದನ್ನು ನಾವು ನೋಡಿದರೆ ನೋಡಿ, ಇಲ್ಲಿ ಬಂದುಬಿಟ್ಟು ನೋಡಿ, ಎ ಬಿ ಸಿ ಆರ್ ಇನ್ ಎ ಪಿ ಎಕ್ಸ್ ಇಸ್ ಈಕ್ವಲ್ ಟು ಎ ಪ್ಲಸ್ ಬಿ ಬೈ ಟು ವೈ ಇಸ್ ಈಕ್ವಲ್ ಟು ಬಿ ಪ್ಲಸ್ ಸಿ ಬೈ ಟು ಅಂತ ತೊಗೊಳ್ಳೋಣ. ಈಗ ಎಕ್ಸ್ ಪ್ಲಸ್ ವೈ ಅಂತ ಹೇಳಿದ್ರೆ ಇವೆರಡನ್ನ ಕೂಡಿ ಬರೀಬೇಕು, ಎ ಪ್ಲಸ್ ಬಿ ಬೈ ಟು ಪ್ಲಸ್ ಬಿ ಪ್ಲಸ್ ಸಿ ಬೈ ಟು ಅಂತ ಹೇಳಿ. ಈಗ ನೀವು ಇದಕ್ಕೆ ಏನು ಮಾಡಬೇಕು ಅಂತ ಹೇಳಿದ್ರೆ ನೋಡಿ, ಇಲ್ಲಿ ಎ ಅಂದರೆ ಏನು ತಗೊಳ್ಬೋದು, ಆ್ಯಕ್ಚುಲಿ ನೀವು ಎ ಅಂದರೆ ಬಿಗಿಂತ ಡಿ ಕಡಿಮೆ ಇರುತ್ತೆ ತಾನೆ. ಬಿ ಎರಡನೇ ಟರ್ಮ್ನಲ್ಲಿ ಕಾಮನ್ ಡಿಫ್ರೆನ್ಸು ಸಾಮಾನ್ಯ ವ್ಯತ್ಯಾಸವನ್ನು ಕಳೆದ್ರೆ ಒಂದನೇ ಟರ್ಮ್ ಸಿಗುತ್ತೆ. ಹಾಗಾಗಿ ನಾವು ಇದನ್ನು ಏನು ಮಾಡ್ಬೋದು, ಎರಡೂ ಕಡೆ ಡಿನಾಮಿನೇಟರ್ ಸೇಮ್ ಇರೋದ್ರಿಂದ 2 ಒಂದು ಸರಿ ಬರ್ಕೊಳ್ತೀನಿ. ಎ ಅಂದರೆ ನಾನು ಡೈರೆಕ್ಟಾಗಿ ಇಲ್ಲಿ ಏನು ಬರಿತಾ ಇದ್ದೀನಿ ಅಂದರೆ ಬಿನಲ್ಲಿ ಡಿಯನ್ನು ಕಳೀತಾ ಇದ್ದೀನಿ, ಬಿ ಮೈನಸ್ ಡಿ. ಓಕೆನಾ? ಹಾಗೆಯೇ ಪ್ಲಸ್ ಮತ್ತೇನಾಗುತ್ತೆ, ಇಲ್ಲಿ ಬಿ ಇದೆಯಲ್ಲ ಇದನ್ನು ಬಿ ಹಾಗೆ ಬರ್ಕೊಳ್ಳಿ, ಪ್ಲಸ್ ಈ ಬಿನೂ ಕೂಡ ಹಾಗೆ ಬರ್ಕೊಳ್ಳಿ. ಓಕೆನಾ? ಪ್ಲಸ್ ಇಲ್ಲಿ ಸಿ ಅಂತ ಇದೆಯಲ್ಲ, ಸಿ ಏನಾಗಿರುತ್ತೆ, ಬಿಗೆ ಕಾಮನ್ ಡಿಫ್ರೆನ್ಸ್ ಸಾಮಾನ್ಯ ವ್ಯತ್ಯಾಸವನ್ನು ಕೂಡಿದಾಗ ಮೂರನೇ ಟರ್ಮ್ ಬರುತ್ತೆ. ಹಾಗಾಗಿ ಅದನ್ನೇನಂತ ತಗೊಳ್ತೀನಿ ನಾನು, ಬಿ ಪ್ಲಸ್ ಡಿ ಅಂತ ತಗೊಳ್ತೀನಿ. ಈಗ ನೀವು ಇದನ್ನು ನೋಡಿದಾಗ ಮೈನಸ್ ಡಿ ಪ್ಲಸ್ ಡಿ ಕ್ಯಾನ್ಸಲ್ ಆಗುತ್ತೆ. ಈಗ ನಿಮಗೆ ಕಂಪ್ಲೀಟಾಗಿ ಬಿ 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 4 ಟೈಮ್ ರಿಪೀಟ್ ಆಗಿರೋದ್ರಿಂದ 4b ಡಿವೈಡೆಡ್ ಬೈ 2 ಅಂತ ಹೇಳ್ಬೋದಲ್ವಾ. ಆಗ ನೀವು 2ರಿಂದ 4 ಬಾಗಿಸಿದ್ರೆ ಇಲ್ಲಿ 2 1 2 2, ಸೊ ದೆನ್ 2b ಇಸ್ ದ ವ್ಯಾಲ್ಯೂ. ಎಕ್ಸ್ ಪ್ಲಸ್ ವೈನ ವ್ಯಾಲ್ಯೂ ಏನು ಬರುತ್ತೆ, 2b ಬರುತ್ತೆ. ಹಾಗಾಗಿ ನಿಮಗೆ ಇಲ್ಲಿ ಕೊಟ್ಟಿರ್ತಕ್ಕಂಥ ಆಪ್ಷನಲ್ಲಿ 2a 2b 2 ಇಂಟು ಎ ಪ್ಲಸ್ ಬಿ 2 ಇಂಟು ಬಿ ಪ್ಲಸ್ ಸಿ ಅಂತ ಕೊಟ್ಟಿದ್ದಾರೆ. ಸೊ ಸೆಕೆಂಡ್ ಆಪ್ಷನ್ ಇಸ್ ದ ರೈಟ್ ಆನ್ಸರ್, 2b ಅಂತಕ್ಕಂಥ ಆನ್ಸರ್ ನಿಮಗೆ ಬರ್ತಾ ಇದೆ. ಓಕೆನಾ? ಸೊ ನೆಕ್ಸ್ಟ್ ಪ್ರಶ್ನೆಯನ್ನು ನೋಡೋಣ ಈಗ. ಓಕೆ ಮಕ್ಕಳೇ, ನೆಕ್ಸ್ಟ್ ಪ್ರಶ್ನೆ ಏನು ಹೇಳುತ್ತೆ, 2 APs ಹ್ಯಾವ್ ದ ಸೇಮ್ ಕಾಮನ್ ಡಿಫ್ರೆನ್ಸ್, ದ ಡಿಫ್ರೆನ್ಸ್ ಬಿಟ್ವೀನ್ ದೇರ್ 1000th ಟರ್ಮ್ಸ್ ಈಸ್ 100, ದ ಡಿಫ್ರೆನ್ಸ್ ಬಿಟ್ವೀನ್ ದೇರ್ 99th ಟರ್ಮ್ ಈಸ್ ಎಷ್ಟು ಅಂತ ಕೇಳಿದ್ದಾರೆ. ಹಾಗೆ ಇಲ್ಲಿ ನೋಡಿ, ಅದನ್ನು ನಾವು ಕನ್ನಡದಲ್ಲಿ ಅನುವಾದ ಮಾಡಿದರೆ ಕನ್ನಡ ಮೀಡಿಯಂನಲ್ಲಿ ನೋಡೋದಾದರೆ, 2 ಸಮಾಂತರ ಶ್ರೇಣಿಗಳ ಸಾಮಾನ್ಯ ವ್ಯತ್ಯಾಸ ಒಂದೇ ಆಗಿದೆ, ಅಲ್ಲದೆ ಅವುಗಳ 1000ನೇ ಪದಗಳ ನಡುವಿನ ವ್ಯತ್ಯಾಸವು 100 ಆದರೆ ಅವುಗಳ 99ನೇ ಪದಗಳ ನಡುವಿನ ವ್ಯತ್ಯಾಸ ಅಂತ ಕೊಟ್ಟಿದ್ದಾರೆ. ಸೊ ಅವ್ರು ಹೇಳ್ತಕ್ಕಂಥದ್ದು ಕಂಪ್ಲೀಟಾಗಿ 1000ನೇ ಪದಗಳ ನಡುವಿನ 2 ಸಮಾಂತರ ಶ್ರೇಣಿಗಳಿದಾವೆ. ಆ ಇರುವ 2 ಸಮಾಂತರ ಶ್ರೇಣಿಗಳ ಸಾಮಾನ್ಯ ವ್ಯತ್ಯಾಸ ಒಂದೇ, ಕಾಮನ್ ಡಿಫ್ರೆನ್ಸ್ ಸೇಮ್ ಇದೆ. ಸೊ ಕಾಮನ್ ಡಿಫ್ರೆನ್ಸ್ ಸೇಮ್ ಇದ್ದಾಗ 1000ನೇ ಪದಗಳ ಮಧ್ಯೆ ಇರ್ತಕ್ಕಂಥ ವ್ಯತ್ಯಾಸ 100 ಆದರೆ 99ನೇ ಪದಗಳ ನಡುವಿನ ವ್ಯತ್ಯಾಸ ಎಷ್ಟು? ನಾವು ಮೇಲ್ನೋಟಕ್ಕೆ ನೋಡ್ತಿದ್ದಂಗೆ ಹೇಳ್ಬೋದು, ಸಾಮಾನ್ಯ ವ್ಯತ್ಯಾಸ ಸಮ ಇರೋದ್ರಿಂದ 1000ನೇ ಪದಗಳ ನಡುವಿನ ವ್ಯತ್ಯಾಸ ಎಷ್ಟು ಬರುತ್ತೋ 99ನೇ ಪದಗಳ ನಡುವಿನ ಇರುವಂಥ ವ್ಯತ್ಯಾಸನೂ ಕೂಡ ಅಷ್ಟೇ ಬರುತ್ತೆ. ಸೊ ಅದನ್ನು ನಾವು ಹೇಳೋದಾದರೆ ಹೆಂಗೆ ಸಾಲ್ವ್ ಮಾಡ್ಬೋದು ಅಂತ ನೋಡೋದಾದರೆ ನೋಡಿ, A1000 ಅಂದರೆ ಮೊದಲನೇ ಸಮಾಂತರ ಶ್ರೇಣಿ A1 ಪ್ಲಸ್ 999D ಅಂತ ಹೇಳ್ತೀವಿ. 1000ನೇ ಪದ ಇದಕ್ಕೆ ಸಮ ಇರುತ್ತೆ. ಅಲ್ಲಿಗೆ 100ನೇ ಪದ ಏನಾಗುತ್ತೆ, A1 ಪ್ಲಸ್ 100 ಮೈನಸ್ 1 ಇಂಟು ಡಿ ಆಗಿರುತ್ತೆ. ಹಾಗೆಯೇ ಬಿ ಅಂತ ಅಂದರೆ ಇದು 2ನೇ ಸಮಾಂತರ ಶ್ರೇಣಿ, 2ನೇ ಆರ್ಥಮೆಟಿಕ್ ಪ್ರೋಗ್ರೆಷನ್. ಸೊ B1000 ಈಸ್ ಈಕ್ವಲ್ ಟು B1 ಪ್ಲಸ್ 999D. ಅಲ್ಲಿಗೆ B100 ಏನಾಗುತ್ತೆ, B1 ಪ್ಲಸ್ 100 ಮೈನಸ್ 1 ಇಂಟು ಡಿ. ಇಲ್ಲಿ ಏನು ವ್ಯತ್ಯಾಸ ಇದೆ ಅಂದರೆ ಇದರಲ್ಲಿ ಮೊದಲನೇ ಪದ A1, ಇಲ್ಲಿ ಮೊದಲನೇ ಪದ B1, ಅದು ಒಂದು ಬಿಟ್ಟರೆ ಬೇರೆ ಎಲ್ಲ ಕೂಡ ಸಮ ಇದೆ. ಹಾಗಾಗಿ A1 ಮತ್ತು B1 ಮಧ್ಯೆ ಇರುವ ವ್ಯತ್ಯಾಸವನ್ನು ನೋಡಿದರೆ ಅವ್ರು ಹೇಳೋ ಪ್ರಕಾರ ಏನು ಹೇಳ್ತಾರೆ, 1000ನೇ ಪದಗಳ ನಡುವಿನ ವ್ಯತ್ಯಾಸ 100 ಅಂತ ಹೇಳ್ತಾ ಇದ್ದಾರೆ. A1 ಪ್ಲಸ್ 999D ಮೈನಸ್ B1 ಪ್ಲಸ್ 999D ಈಸ್ ಈಕ್ವಲ್ ಟು 100 ಆದಾಗ ಇಲ್ಲೂ ಕೂಡ ಹೇಳ್ಬೋದು ನೀವು ಏನಂತೇಳಿ, A1 ಪ್ಲಸ್ 99D ಮೈನಸ್ B1 ಪ್ಲಸ್ 99D ಈಸ್ ಆಲ್ಸೋ ಈಕ್ವಲ್ ಟು 100 ಅಂತ ಹೇಳ್ಬೋದು ನಾವು. ಹಾಗಾಗಿ ಇಲ್ಲಿ ನಿಮಗೆ 4ನೇ ಪ್ರಶ್ನೆಗೆ 100 ಅಂತ ಇದೆಯಲ್ವಾ, ಆಪ್ಷನ್ ಸಿ ನಲ್ಲಿರ್ತಕ್ಕಂಥದ್ದು ಆಪ್ಷನ್ 3ರಲ್ಲಿರ್ತಕ್ಕಂಥ ಒಂದು ಆನ್ಸರ್ ಸರಿ ಬರುತ್ತೆ. 100 ಈಸ್ ದ ರೈಟ್ ಆನ್ಸರ್. ಓಕೆನಾ? ಸೊ ನೆಕ್ಸ್ಟ್ 5ನೇ ಪ್ರಶ್ನೆಯನ್ನು ನೋಡೋಣ ಈಗ. ಓಕೆ, ಇಲ್ಲಿ 5ನೇ ಪ್ರಶ್ನೆ ಹೇಳುತ್ತೆ, ದ 8th ಟರ್ಮ್ ಆಫ್ ಎನ್ AP ಈಸ್ 0, ದ ರೇಷಿಯೋ ಬಿಟ್ವೀನ್ ಇಟ್ಸ್ 38th ಟರ್ಮ್ ಟು 18th ಟರ್ಮ್ ಈಸ್ ಅಂತ ಕೊಟ್ಟಿದ್ದಾರೆ. ಸಮಾಂತರ ಶ್ರೇಣಿಯ 8ನೇ ಪದ 0 ಆಗಿದೆ, ಹಾಗಾದರೆ 38ನೇ ಪದಕ್ಕೂ 18ನೇ ಪದಕ್ಕೂ ಇರುವ ಅನುಪಾತ ಅಂತ ಕೊಟ್ಟಿದ್ದಾರೆ. ಸೊ ಅವ್ರು ಹೇಳೋ ಪ್ರಕಾರವಾಗಿ ನಾನು ತೊಗೊಂಡ್ರೆ ಇಲ್ಲಿ A8 ಈಸ್ ಈಕ್ವಲ್ ಟು 1000 ಅಂತ ಇದೆ. A8 ಅಂತ ಹೇಳಿದ್ರೆ ಏನು, A ಪ್ಲಸ್ 7D ಅಂತ ಹೇಳ್ತೀವಿ ನಾವು ಇನ್ ಜನರಲ್ ಆಗಿ. ಅವ್ರು ಕೇಳಿದ್ದಾರೆ ರೇಷಿಯೋ A38 ಡಿವೈಡೆಡ್ ಬೈ A18 ರೇಷಿಯೋ ಕೇಳಿದ್ದಾರೆ. A38 ಅಂದರೆ 38ನೇ ಪದವನ್ನು ಜನರಲ್ ಫಾರ್ಮಲ್ ಬರೆದ್ರೆ A ಪ್ಲಸ್ 37D ಅಂತ ಬರೀಬೋದು. A18 ಜನರಲ್ ಫಾರ್ಮಲ್ ಬರೆದ್ರೆ A ಪ್ಲಸ್ 17D ಅಂತ ಹೇಳ್ಬೋದು.
ಆಗ ಈಗ ನೀವು ಇಲ್ಲಿ ಇದನ್ನು ಅಬ್ಸರ್ವ್ ಮಾಡಿದರೆ ಎ ಪ್ಲಸ್ 37D ಇದೆಯಲ್ಲ, ಇದನ್ನು ಎ ಪ್ಲಸ್ 7D ಪ್ಲಸ್ 20D ಅಂತ ಹೇಳ್ಬೋದಲ್ವಾ. ನೋಡಿ 20 + 7 ಸಾರಿ ಇದು 30 30D ಅಂತ ಹೇಳ್ಬೋದು. 30 + 7 37 ಆಗುತ್ತೆ. ಅದನ್ನು ನಾನು ರೆಡ್ಯೂಸ್ ಮಾಡಿ ಬರ್ದಿದ್ದೀನಿ ಅಷ್ಟೇ. ಇಲ್ಲಿ ಎ ಪ್ಲಸ್ 17D ಇದೆಯಲ್ಲ, ಇದನ್ನು ನಾವು ಎ ಪ್ಲಸ್ 7D ಪ್ಲಸ್ 10D ಅಂತ ಹೇಳ್ಬೋದಲ್ವಾ. ಈಗ ಏನಾಗುತ್ತೆ ನಿಮಗೆ ಎ ಪ್ಲಸ್ 7D ಅಂದರೆ 0 ಅಂತ ಅವರೇ ಕೊಟ್ಟಿರೋದ್ರಿಂದ ಅದನ್ನ ಇಲ್ಲಿ ಅಪ್ಲೈ ಮಾಡಿ ಅಷ್ಟೇ ಸಾಕು. 0 + 30D ಡಿವೈಡೆಡ್ ಬೈ 0 + 10D ಆಗುತ್ತೆ. ಈಗ 0 0 ಅಂದರೆ 0 + 30D ಅಂದರೆ 30D ಬರುತ್ತೆ. ಆಸ್ ಇಟ್ ಈಸ್ 0 + 10D ಅಂತ ಹೇಳಿದ್ರೆ 10D ಬರುತ್ತೆ. 10ರಿಂದ 30 ಬಾಕ್ಸ್ ಇದ್ರೆ 10 1 10 3 ಇಲ್ಲಿ 3D ಬರುತ್ತೆ, ಕೆಳಗಡೆ D ಬರುತ್ತೆ. ಆಗ ಡಿ ಕ್ಯಾನ್ಸಲ್ ಮಾಡಿದರೆ ನಿಮಗೆ 3/1 ಅಂದರೆ ಇದರ ಅರ್ಥ 3:1 ಬರ್ತಾ ಇದೆ. ರೇಷಿಯೋ ಏನು ಬರ್ತಾ ಇದೆ? 3:1 ಬರ್ತಾ ಇದೆ. ಹಾಗಾಗಿ ನಿಮಗೆ ಎರಡನೇ ಆಪ್ಷನಲ್ಲಿ ಕೊಟ್ಟಿದ್ದಾರೆ 3:1. ಸೊ ಅದು ಸರಿಯಾದ ಉತ್ತರ ಆಗತ್ತೆ. ಸೊ ಓಕೆ ಮಕ್ಕಳ, ಇಲ್ಲಿ 6ನೇ ಪ್ರಶ್ನೆ ಹೇಳ್ತಾ ಇದೆ ಸ್ಟೇಟ್ಮೆಂಟ್. ಏನು ಸ್ಟೇಟ್ಮೆಂಟ್ ಇದೆ? 0.2 0.22 0.222 ... ಈಸ್ ಆನ್ ಎಕ್ಸಾಂಪಲ್ ಫಾರ್ ಅರ್ಥಮೆಟಿಕ್ ಪ್ರೋಗ್ರೆಷನ್ ಬಿಕಾಸ್ ಡಿಫರೆನ್ಸ್ ಈಸ್ ಕಾನ್ಸ್ಟೆಂಟ್. ಇನ್ನೊಂದು ಸ್ಟೇಟ್ಮೆಂಟ್ 2 ಹೇಳುತ್ತೆ ದ ಸಮ್ ಆಫ್ ಫಸ್ಟ್ n ನ್ಯಾಚುರಲ್ ನಂಬರ್ಸ್ ಈಸ್ n² + n/2. ಇವೆರಡು ಸ್ಟೇಟ್ಮೆಂಟಲ್ಲಿ ಯಾವುದು ಸರಿ ಇದೆ ಯಾವುದು ತಪ್ಪಿದೆ ಅಂತ ಹೇಳಬೇಕು. ಸೊ ಅಲ್ಲಿ ನಿಮಗೆ ಆಪ್ಷನ್ ಕೊಟ್ಟಿದ್ದಾರೆ. 1ನೇ ಆಪ್ಷನ್ ಹೇಳುತ್ತೆ ಮೊದಲನೇದು ಟ್ರೂ, ಎರಡನೇದು ಫಾಲ್ಸು. 2ನೇ ಆಪ್ಷನ್ ಹೇಳುತ್ತೆ 1ನೇದು ಟ್ರೂ, 2ನೇದು ಟ್ರೂ. 3ನೇ ಆಪ್ಷನ್ ಹೇಳುತ್ತೆ ಫಸ್ಟ್ ಫಾಲ್ಸು, ಸೆಕೆಂಡು ಫಾಲ್ಸು. 4ನೇ ಆಪ್ಷನು ಫಸ್ಟ್ ಫಾಲ್ಸು, ಸೆಕೆಂಡ್ ಟ್ರೂ. ಯಾವುದು ಆಪ್ಷನ್ ಸರಿ ಇದು ಅಂತ ಗುರ್ತಿಡಿಬೇಕು ನೀವು. ಓಕೆನಾ? ಸೊ ನೆಕ್ಸ್ಟ್ ಈ ಕಡೆ ನೋಡೋದಾದರೆ ಈ ಕಡೆನೂ ಕೂಡ ನಾವು ಹಾಗೆ ಹೇಳ್ಬೋದು. ಏನಂತ ಹೇಳಿ, ಹೇಳಿಕೆ 1ರಲ್ಲಿ ಒಂದು ಸಮಾಂತರ ಶ್ರೇಣಿಯಾಗಿದೆ, ಕಾರಣ ಸಾಮಾನ್ಯ ವ್ಯತ್ಯಾಸ ಸ್ಥಿರವಾಗಿದೆ ಅಂತ ಕೊಟ್ಟಾರೆ. ಅದು ಸ್ಥಿರವಾಗಿದೆಯಾ ಇಲ್ವಾ ಚೆಕ್ ಮಾಡ್ಬೇಕು ನಾವು. ಹಾಗೆಯೇ ಮತ್ತೊಂದು ಹೇಳಿಕೆ ಮೊದಲ n ಸ್ವಾಭಾವಿಕ ಸಂಖ್ಯೆಗಳ ಮೊತ್ತ n² + 1 n/2 ಅಂತ ಇದೆ. ಇದು ಕರೆಕ್ಟ್ ಇದೆಯಾ ಅಂತ ಚೆಕ್ ಮಾಡಬೇಕು. ಸೊ ಅದನ್ನು ಚೆಕ್ ಮಾಡೋಣ ನಾವೀಗ. ಏನಾಗುತ್ತೆ ಅಂತ ಹೇಳಿ ನೋಡಿ, ಇಲ್ಲಿ ಸಾಮಾನ್ಯ ವ್ಯತ್ಯಾಸ ಏನಾಗಿರುತ್ತೆ, ಇದು 0.2 0.2 0.22 0.222 ಈ ರೀತಿ ಕೊಟ್ಟಿದ್ದಾರಲ್ವಾ. ಸೊ ಅದನ್ನು ಫಸ್ಟ್ ಟರ್ಮ್ A1 A2 A3 A4 ಅಂತ ಕನ್ಸಿಡರ್ ಮಾಡಿದ್ರೆ ನಿಮಗೆ ಸಾಮಾನ್ಯ ವ್ಯತ್ಯಾಸ ಅಂದರೆ ಕಾಮನ್ ಡಿಫ್ರೆನ್ಸ್ ಯಾವಾಗ ಸಿಗುತ್ತೆ ಅಂದರೆ 2ನೇ ಟರ್ಮಲ್ಲಿ 1ನೇ ಟರ್ಮನ್ನು ಕಳೆದಾಗ ಸಾಮಾನ್ಯ ವ್ಯತ್ಯಾಸ ಸಿಗುತ್ತೆ. ಹಾಗೇನೆ 3ನೇ ಟರ್ಮಲ್ಲಿ 2ನೇ ಟರ್ಮನ್ನು ಕಳೆದಾಗಲೂ ಕೂಡ ಸಾಮಾನ್ಯ ವ್ಯತ್ಯಾಸ ಸಿಗುತ್ತೆ. ಸಿಗುವ ಸಾಮಾನ್ಯ ವ್ಯತ್ಯಾಸ ಸರಿ ಇದೆಯಾ, ಸೇಮ್ ಬರುತ್ತಾ ಅಂತ ಚೆಕ್ ಮಾಡಬೇಕು. ಇಲ್ಲಿ ನಾವು ಆ್ಯಕ್ಚುಲಿ ಇನ್ನೇನು ಮಾಡಿದ್ರೆ 0.22 - 0.2 ಮಾಡಿದರೆ ಇದರಲ್ಲಿ ಇದನ್ನು ಕಳೆದ್ರೆ ನಿಮಗೆ ಉತ್ತರ ಏನು ಬರುತ್ತೆ ಅವಾಗ ಅಂತ ಹೇಳಿದ್ರೆ 0.02 ಬರುತ್ತೆ. ಹಾಗೆಯೇ ನೆಕ್ಸ್ಟ್ ಈ ಕಡೆ ನೋಡಿ A3 - A2 ಮಾಡಿ ನೋಡಿ ಏನು ಬರುತ್ತೆ, 0.222 - 0.22 ಬರುತ್ತೆ. ಸೊ 0.222ನಲ್ಲಿ 0.22ನ ಕಳೆದ್ರೆ ಆಗ ನಿಮಗೆ ಏನು ಬರುತ್ತೆ ಉತ್ತರ 0.002 ಬರುತ್ತೆ. ನೋಡಿ ಇಲ್ಲಿ ಬಂದಿರೋ ಸಾಮಾನ್ಯ ವ್ಯತ್ಯಾಸ 0.02 ಇದೆ, ಇಲ್ಲಿರೋ ಸಾಮಾನ್ಯ ವ್ಯತ್ಯಾಸ 0.002 ಇದೆ. ಅಲ್ಲಿಗೆ ಸಾಮಾನ್ಯ ವ್ಯತ್ಯಾಸ ಕಾನ್ಸ್ಟೆಂಟ್ ಇಲ್ಲ, ಸ್ಥಿರವಾಗಿಲ್ಲ, ಕಾಮನ್ ಡಿಫ್ರೆನ್ಸ್ ಚೇಂಜ್ ಆಗ್ತಾ ಇದೆ. ಅಲ್ಲಿಗೆ ಅವ್ರು ಹೇಳಿರುವ ಮೊದಲನೇ ಸ್ಟೇಟ್ಮೆಂಟ್ ತಪ್ಪಾಗಿದೆ ಅಂತ ಅರ್ಥ. ಸೊ ಫಸ್ಟ್ ಸ್ಟೇಟ್ಮೆಂಟ್ ಈಸ್ ರಾಂಗ್ ಅನ್ನೋದು ಗೊತ್ತಾಯ್ತು. ಇನ್ನು ಸೆಕೆಂಡ್ ಸ್ಟೇಟ್ಮೆಂಟ್ ಬಗ್ಗೆ ನಾವು ನೋಡಬೇಕು. ಸೊ ಸೆಕೆಂಡ್ ಸ್ಟೇಟ್ಮೆಂಟ್ ಪ್ರಕಾರ ಮೊದಲ n ಪದಗಳ ಮೊತ್ತವನ್ನು ಕಂಡುಹಿಡಿಬೇಕಾದಾಗ ಸೂತ್ರ n(n + 1/2) ಅಂತ ಒಂದು ಸೂತ್ರ ಇದೆ. ಈ n(n + 1/2) ಅನ್ನೋದು ಯಾವುದಕ್ಕೆ ಸಮ ಇರುತ್ತೆ ಅಂದರೆ ಮೊದಲ n ಪದಗಳ ಮೊತ್ತಕ್ಕೆ ಸಮ ಆಗಿರುತ್ತೆ. ಇದನ್ನು ನಾವು ಸಿಂಪ್ಲಿಫೈ ಮಾಡಿದ್ರೆ n × n n² + n × 1 n ಡಿವೈಡೆಡ್ ಬೈ 2 ಅಂತ ಬರೀಬಹುದು. ಸೊ n² + n/2 ಇದಕ್ಕೆ ಸಮ ಇರುತ್ತೆ ಇದು. ಹಾಗಾಗಿ n² + n/2 ಅಂತ ಕೊಟ್ಟಿದ್ದಾರೆ. ಸೊ ಅದ್ರ ಪ್ರಕಾರ ಎರಡನೇ ಸ್ಟೇಟ್ಮೆಂಟ್ ಸರಿಯಾಗಿದೆ. ಅಲ್ಲಿಗೆ ಮೊದಲನೇ ಸ್ಟೇಟ್ಮೆಂಟ್ ತಪ್ಪು, ಎರಡನೇ ಸ್ಟೇಟ್ಮೆಂಟ್ ಸರಿ. ಅದ್ರ ಪ್ರಕಾರ 4ನೇ ಆಪ್ಷನಲ್ಲಿರುವಂಥ ಉತ್ತರ ಸರಿಯಾಗಿರುತ್ತೆ. ಫಸ್ಟ್ ಸ್ಟೇಟ್ಮೆಂಟು ಫಾಲ್ಸು, ಸೆಕೆಂಡ್ ಸ್ಟೇಟ್ಮೆಂಟು ಟ್ರೂ. ಹಾಗೆಯೇ ಈ ಕಡೆ ಮೊದಲನೇ ಸ್ಟೇಟ್ಮೆಂಟು ತಪ್ಪು, ಎರಡನೇ ಸ್ಟೇಟ್ಮೆಂಟು ಸರಿ ಅಂತ ಅರ್ಥ. ಓಕೆನಾ? ಸೊ ನೆಕ್ಸ್ಟ್ 7ನೇ ಪ್ರಶ್ನೆಯನ್ನು ನೋಡೋಣ ಈಗ. ಓಕೆ, ಇಲ್ಲಿ 7ನೇ ಪ್ರಶ್ನೆ ಏನು ಹೇಳುತ್ತೆ, ವಿಚ್ ಟರ್ಮ್ ಆಫ್ ಎನ್ ಅರ್ಥಮೆಟಿಕ್ ಪ್ರೋಗ್ರೆಷನ್ 131 127 123 ... ಈಸ್ ದ ಫಸ್ಟ್ ನೆಗೆಟಿವ್ ಟರ್ಮ್ ಅಂತ ಹೇಳುತ್ತೆ. ಸಮಾಂತರ ಶ್ರೇಣಿ 131 127 123 ... ನಲ್ಲಿ ಎಷ್ಟನೇ ಪದವು ಮೊದಲ ಋಣ ಸಂಖ್ಯೆಯಾಗಿದೆ? ಮೊದಲ ಋಣ ಸಂಖ್ಯೆ ಯಾವುದು ಅಂತ ಕಂಡುಹಿಡಿಬೇಕು ನೀವು. ಅಂದರೆ ಇದರ ಅರ್ಥ n ಕಂಡುಹಿಡಿಬೇಕು. ನೀವು ಕಂಡುಹಿಡಿತಾ ಇರ್ತಕ್ಕಂಥ n ಏನಾಗಿರ್ಬೇಕಂದ್ರೆ ಮೊದಲ ಋಣ ಸಂಖ್ಯೆ ಆಗಿರಬೇಕು. ಸೊ ಮೊದಲ ಋಣ ಸಂಖ್ಯೆ ಎಷ್ಟನೇ ಪದ ಆಗಿರುತ್ತೆ ಅಂತ ಹೆಂಗೆ ಕಂಡುಹಿಡಿಬಹುದು ಅಂತ ಹೇಳಿದ್ರೆ ನೋಡಿ, ಇಲ್ಲಿ ಬಂದ್ಬಿಟ್ಟು ಕೊಟ್ಟಿರುವಂಥ ಶ್ರೇಣಿಯಲ್ಲಿ ಮೊದಲನೇ ಪದ A ಕೊಟ್ಟಿದ್ದಾರೆ 131. ಇನ್ನು ಕಾಮನ್ ಡಿಫ್ರೆನ್ಸ್ ಸಾಮಾನ್ಯ ವ್ಯತ್ಯಾಸ ಕಂಡುಹಿಡಿಬೇಕಾದಾಗ A2ನಲ್ಲಿ A1 ಕಳಿಬೇಕು. ಅಲ್ಲಿಗೆ 127 - 131 ಮಾಡಿದ್ರೆ ನಿಮಗೆ ಏನು ಬರ್ತಾ ಇದೆ, 127ರಲ್ಲಿ 131 ಕಳೆದ್ರೆ
-4 ಬರ್ತಾ ಇದೆ. ಸೊ ದಟ್ -4 ಬಂದಿದೆ ಅಂದರೆ ಈಗ ನಿಮಗೇನು ಕಂಡುಹಿಡಿಯಕ್ಕೆ ಕೇಳಿದರೆ ಎನ್ ಫೈಂಡ್ ಔಟ್ ಮಾಡಕ್ಕೆ ಕೇಳಿದ್ದಾರೆ. ಸೊ ಎನ್ ಏನಾಗಿರಬೇಕು ಅಂತ ಹೇಳಿದ್ರೆ ಅದರ ವ್ಯಾಲ್ಯೂ ಬಂದ್ಬಿಟ್ಟು 0ಗಿಂತ ಕಡಿಮೆ, ನೆಗೆಟಿವ್ ಬರಬೇಕು ಅಂತ ಹೇಳಿದ್ರೆ ಋಣಾತ್ಮಕ ಸಂಖ್ಯೆ ಬರಬೇಕು ಅಂದರೆ ಅದು 0ಗಿಂತ ಕಡಿಮೆ ಇರಬೇಕು ಅಂತ ಅರ್ಥ. ಹಾಗಾಗಿ a + n-1 × d ಈಸ್ ಲೆಸ್ ದ್ಯಾನ್ 0 ಅಂತ ತಗೊಳ್ಬೋದು ನಾವು. ಆಗ ಇಲ್ಲಿ ಏನ ವ್ಯಾಲ್ಯೂನ ಅಪ್ಲೈ ಮಾಡಿ 131 ಪ್ಲಸ್ n-1 × d ಅಂತ ಹೇಳಿದ್ರೆ ಏನಿದೆ -4, ದಿಸ್ ಈಸ್ ಲೆಸ್ ದ್ಯಾನ್ 0 ಅಂತ ತಗೊಂಡ್ರೆ ಈಗ ಇಲ್ಲಿ ಏನಾಗುತ್ತೆ 131 -4ರಿಂದ n-1 ಮಲ್ಟಿಪ್ಲೈ ಮಾಡಿ ಬರೆದ್ರೆ ಪ್ಲಸ್ ಇಂಟು ಮೈನಸ್ ಆಗುತ್ತೆ, 4 × n 4n ಆಗುತ್ತೆ, ಮೈನಸ್ ಇಂಟು ಮೈನಸ್ +4, ದಿಸ್ ಈಸ್ ಲೆಸ್ ದ್ಯಾನ್ 0 ಅಂತ ಬರ್ಕೊಳ್ಬೇಕು. 131ಕ್ಕೆ 4ಅನ್ನು ಕೂಡಿದ್ರೆ 135 -4n ಈಸ್ ಲೆಸ್ ದ್ಯಾನ್ 0 ಅಂತ ತಗೊಳ್ಬೇಕು. ಆಗ 135ಅನ್ನು ಈ ಕಡೆ ಲೆಸ್ ದ್ಯಾನಿಂದ ಈ ಕಡೆ ತೊಗೊಂಡು ಬಂದಾಗ -4n ಲೆಸ್ ದ್ಯಾನ್ ಇದು ಈ ಕಡೆ ಬಂದರೆ -135 ಆಗುತ್ತೆ. ಎರಡೂ ಕಡೆ ಮೈನಸ್ ಕ್ಯಾನ್ಸಲ್ ಆಗುತ್ತೆ. ನಿಮಗೆ ಎನ್ನಿನ ವ್ಯಾಲ್ಯೂ ಬೇಕು ಅಂದರೆ ಎನ್ ಈಸ್ ಲೆಸ್ ದ್ಯಾನ್ 135/4, ಇದಕ್ಕಿಂತ ಕಡಿಮೆ ಇರುತ್ತೆ ಎನ್ ಅಂತೇಳಿ. ಸೊ ಇದನ್ನು ನೀವು ಸಿಂಪ್ಲಿಫೈ ಮಾಡಿದ್ರೆ ಎನ್ ಈಸ್ ಲೆಸ್ ದ್ಯಾನ್ 4ರಿಂದ 135ಅನ್ನು ಬಾಗಿಸಿದ್ರೆ 4 ಎಷ್ಟಲೇ ಬರುತ್ತೆ, 4 3 12 ಬರುತ್ತೆ, 1 ಉಳಿತು 15 ಆಯಿತು. ಇನ್ನೇನು ಮಾಡ್ಬೋದು, 4 ನಿಯರ್ಲಿ 4 7 28 ಬರುತ್ತೆ, ಮತ್ತೆ 4 3 12 ಕ್ಷಮಿಸಿ 4 3 12 ಮತ್ತೆ ಎಷ್ಟು ಉಳಿತು 3 ಉಳಿತು, ಇನ್ನು 4 7 28 ಅಲ್ಲಿಗೆ 33.7 ಬರ್ತಾ ಇದೆ. ಸೊ 33.7 ಬರ್ತಾ ಇದೆ ಅಂತ ಹೇಳಿದ್ರೆ ಇದರ ಮುಂದಿನ ಸಂಖ್ಯೆ ಇದನ್ನು ಅಂದಾಜು ಬೆಲೆಗೆ ನಾವು ಪಾಯಿಂಟನ್ನು ತೆಗೆದು ಅಂದಾಜು ಬೆಲೆಯಲ್ಲಿ ಹೇಳೋದಾದರೆ 33.7 ಏನಂತ ಹೇಳ್ತೀವಿ, ನಿಯರ್ಲಿ 34 ಅಂತ ಹೇಳ್ತೀವಿ. ಹಾಗಾಗಿ 34ನೇ ಪದ ಏನಾಗಿರುತ್ತೆ, ನೆಗೆಟಿವ್ ಟರ್ಮ್ ಆಗಿರುತ್ತೆ. ಓಕೆನಾ. ಸೊ ಆಪ್ಷನ್ 3 ಈಸ್ ದ ರೈಟ್ ಆನ್ಸರ್. 7ನೇ ಪ್ರಶ್ನೆಗೆ 3ನೇ ಆಪ್ಷನಲ್ಲಿ ಇರ್ತಕ್ಕಂಥ ಉತ್ತರ ಸರಿಯಾಗಿರುತ್ತೆ. ಎನ್ನಿನ ಬೆಲೆ 34 ಬರುತ್ತೆ. ಇನ್ನು ನೆಕ್ಸ್ಟ್ 8ನೇ ಪ್ರಶ್ನೆಯನ್ನು ನೋಡೋಣ. ಸೊ 8ನೇ ಪ್ರಶ್ನೆ ಏನು ಹೇಳುತ್ತೆ, ಓಕೆ 8ನೇ ಪ್ರಶ್ನೆ ಹೇಳುತ್ತೆ ಡೈಸ್ ಈಸ್ ಥ್ರೋನ್ ಒನ್ಸ್ ದ ಪ್ರಾಬಬಿಲಿಟಿ ಆಫ್ ಗೆಟಿಂಗ್ ಆನ್ ಆಡ್ ಪ್ರೈಮ್ ನಂಬರ್ ಈಸ್ ಅಂತ ಕೇಳಿದ್ದಾರೆ. ದಾಳವನ್ನು 1 ಬಾರಿ ಚಿಮ್ಮಲಾಗಿದೆ, ಬೆಸ ಅವಿಭಾಜ್ಯ ಸಂಖ್ಯೆ ಮೇಲೆ ಬರುವ ಸಂಭವನೀಯತೆ ಎಷ್ಟು ಅಂತ ಕ್ವಶನ್. ಸೊ ಇದ್ರ ಪ್ರಕಾರ ಡೈಸ್ನ ಮೇಲೆ ಯಾವ್ಯಾವ ಸಂಖ್ಯೆಗಳಿರ್ತವೆ ಅಂದರೆ ಮುಖ್ಯವಾಗಿ ಈ ಸಂಖ್ಯೆಗಳಿರ್ತವೆ. ಯಾವ್ದ್ಯಾವುದು 1 2 3 4 5 6 ಈ ಸಂಖ್ಯೆಗಳು ಮೇಲ್ಗಡೆ ಇರ್ತವೆ. ಈ ಸಂಖ್ಯೆಗಳಲ್ಲಿ ಯಾವ ಸಂಖ್ಯೆ ಮೇಲ್ ಬರಬೇಕು, ಪ್ರೈಮ್ ಆಡ್ ಬೆಸ ಅವಿಭಾಜ್ಯ ಸಂಖ್ಯೆ. ಸೊ ಬೆಸ ಅವಿಭಾಜ್ಯ ಸಂಖ್ಯೆ ಆರಂಭ ಆಗೋದೇ 3ರಿಂದ, ಇದನ್ನ ತಲೆಯಿಟ್ಕೊಳ್ಳಿ. 1 ಬೆಸ ಸಂಖ್ಯೆ ಇರ್ಬೋದು ಆದರೆ ಅವಿಭಾಜ್ಯ ಸಂಖ್ಯೆ ಅಲ್ಲ, ಅದನ್ನು ಡೈರೆಕ್ಟಾಗಿ ನಾವು ಅವಿಭಾಜ್ಯ ಸಂಖ್ಯೆ ಅಂತ ಹೇಳಲ್ಲ. ಇದು ಅವಿಭಾಜ್ಯ ಸಂಖ್ಯೆನೂ ಹೌದು, ವಿಭಾಜ್ಯ ಸಂಖ್ಯೆನೂ ಹೌದು. ಹಾಗಾಗಿ 1ಅನ್ನು ಬಿಟ್ಟು ಹೇಳೋದಾದರೆ 2 ಅವಿಭಾಜ್ಯ ಸಂಖ್ಯೆ, ಬಟ್ 2 ಸಮ ಸಂಖ್ಯೆ. ಹಾಗಾಗಿ ಬೆಸ ಅವಿಭಾಜ್ಯ ಸಂಖ್ಯೆ ಪ್ರಾರಂಭ ಆಗೋದು 3ರಿಂದ, ಅಂದರೆ 3 ಮತ್ತು ಇನ್ನೊಂದು 5, ಇವೆರಡೇ ಇರೋದು ಬೆಸ ಅವಿಭಾಜ್ಯ ಸಂಖ್ಯೆಗಳು. ಹಾಗಾಗಿ ಒಟ್ಟು ಸಂಖ್ಯೆಗಳು ಎಷ್ಟಿದ್ದಾವೆ, 6 ಸಂಖ್ಯೆಗಳಲ್ಲಿ 2 ಸಂಖ್ಯೆಗಳು ಮೇಲ್ ಬರೋ ಸಾಧ್ಯತೆ ಇರುತ್ತೆ. ಆಗ 2ಅನ್ನು 6ಅನ್ನು ಬಾಗಿಸಿದ್ರೆ 2 1 2 3 ಅಲ್ಲಿಗೆ 3ನೇ 1 ಬರ್ತಾ ಇದೆ. ಹಾಗಾಗಿ 3ನೇ 1 ಸರಿಯಾದ ಉತ್ತರ ಆಗುತ್ತೆ. ಆಪ್ಷನ್ ಬಂದ್ಬಿಟ್ಟು ಇಲ್ಲಿ 2ನೇ ಆಪ್ಷನ್ ಸರಿಯಾದ ಉತ್ತರ 8ನೇ ಪ್ರಶ್ನೆಗೆ. ಓಕೆನಾ. ಸೊ ನೆಕ್ಸ್ಟ್ 9ನೇ ಪ್ರಶ್ನೆಯನ್ನು ನೋಡೋಣ ಮಕ್ಕಳೇ ಈಗ ನಾವು. ಓಕೆ 9ನೇ ಪ್ರಶ್ನೆ ಹೇಳುತ್ತೆ ಇಫ್ ದ ಸಮ್ ಟು n ಟರ್ಮ್ಸ್ ಆಫ್ ಎನ್ ಆರ್ಥಮೆಟಿಕ್ ಪ್ರೋಗ್ರೆಷನ್ ಈಸ್ n of n + 2 ದೆನ್ ದ ಕಾಮನ್ ಡಿಫರೆನ್ಸ್ ಈಸ್. ಸಮಾಂತರ ಶ್ರೇಣಿಯ n ಪದಗಳವರೆಗಿನ ಮೊತ್ತ n of n + 2 ಆದರೆ ಸಾಮಾನ್ಯ ವ್ಯತ್ಯಾಸ ಕಂಡುಹಿಡಿಯಿರಿ ಅಂತ ಕೊಟ್ಟಿದ್ದಾರೆ ಅವರು. ಸೊ ಇಲ್ಲಿ ನೀವು ತಲೆಯಲ್ಲಿ ಇಟ್ಕೋಬೇಕು ಏನಂತ ಹೇಳಿದ್ರೆ 9ನೇ ಪ್ರಶ್ನೆಗೆ ಏನು ಹೇಳ್ತಾ ಇದ್ದಾರೆ ಅಂದರೆ n ಟರ್ಮ್ಸ್ ಆಫ್ ಎನ್ ಎ ಪಿ n of n + 2. ಹಾಗಿದ್ರೆ ಕಾಮನ್ ಡಿಫ್ರೆನ್ಸ್ ಏನು, ಸಮಾಂತರ ಶ್ರೇಣಿಯ n ಪದಗಳವರೆಗಿನ ಮೊತ್ತ n of n + 2 ಆದರೆ ಸಾಮಾನ್ಯ ವ್ಯತ್ಯಾಸ ಎಷ್ಟು ಬರುತ್ತೆ ಅನ್ನೋದನ್ನು ನೀವು ಕಂಡುಹಿಡಿಬೇಕು. ಸೊ ಅದನ್ನು ಹೇಗೆ ಕಂಡುಹಿಡಿಬೋದು ಅಂತ ಹೇಳಿದ್ರೆ ನಮಗೆ ಗೊತ್ತಿರುವಂಥ ನಿಯಮದ ಪ್ರಕಾರ Sn = n of n + 2 ಅಂತ ಅವ್ರು ಕೊಟ್ಟಿದ್ದಾರೆ. ಇನ್ನು ಇದರ ಹಿಂದಿನ ಟರ್ಮ್ Sn-1 ಎಷ್ಟಿರುತ್ತೆ, Sn-1ಗಳ ಪದಗಳ ಮೊತ್ತ ಏನಾಗಿರುತ್ತೆ ಅಂದರೆ n² + 2nಗೆ ಅಪ್ಲೈ ಮಾಡಿದ್ರೆ n ಇರೋ ಜಾಗದಲ್ಲಿ n-1 ಹಾಕಿ n-1² + 2 × n-1 ಅಂತ ಬರ್ಕೊಳ್ಬೋದು. ಗೊತ್ತಾಯ್ತಲ್ವಾ. ಸೊ ಈಗ ಅದನ್ನು ಇಲ್ಲಿ ಅಪ್ಲೈ ಮಾಡಿ ನೋಡೋಣ. Sn ಅಂತ ಹೇಳಿದ್ರೆ ಏನಿದೆ ಇಲ್ಲಿ, ಇದು ನೋಡಿ tn ಅಂತ ಹೇಳಿದ್ರೆ n-ನೇ ಪದ. ಗೊತ್ತಾಯ್ತಲ್ವಾ. ಮೊದಲ n-ನೇ ಪದ ಎಷ್ಟು ಬೆಲೆಯನ್ನು ಹೊಂದಿರುತ್ತೆ ಅನ್ನೋದು ಯಾವಾಗ ಸಿಗುತ್ತೆ ಅಂದರೆ Sn-ನಲ್ಲಿ Sn-1 ಅನ್ನು ಮಾಡಿದರೆ. ಗೊತ್ತಾಯ್ತಲ್ವಾ. ಸಮ್ ಆಫ್ nth ಟರ್ಮಲ್ಲಿ ಸಮ್ ಆಫ್ n-1 ಟರ್ಮನ್ನು ಮಾಡಿದಾಗ ನಿಮಗೆ an ಸಿಗುತ್ತೆ, ಅಂದರೆ tn ಸಿಗುತ್ತೆ. ಸೊ ಅದನ್ನು tn ಬಳಸ್ಕೊಂಡು ನೀವು ಡಿ ಕಂಡುಹಿಡಿಬೋದು. ಸೊ tn ಕಂಡುಹಿಡಿಬೇಕು ಅಂದರೆ Sn-1 ಮಾಡಬೇಕು. Sn ಏನಿದೆ n² + 2n ಇದೆ, ಮೈನಸ್ Sn-1 ಏನಿದೆ n-1² + 2 × n-1 ಅಂತ ಇದೆ. ಓಕೆನಾ. ಸೊ ಈಗ ನೀವು ಇದನ್ನ ಏನು ಮಾಡ್ಬೋದು ನೋಡಿ, ಇಲ್ಲಿ
ದಟ್ ಈಸ್ ಈಕ್ವಲ್ ಟು ಎನ್ ಸ್ಕ್ವೇರ್ ಪ್ಲಸ್ 2n ಮೈನಸ್ ಇದು a ಮೈನಸ್ ಬಿ ಹೋಲ್ ಸ್ಕ್ವೇರ್ ಫಾರ್ಮಲ್ಲಿ ಇರೋದ್ರಿಂದ ಅದನ್ನು a ಮೈನಸ್ ಬಿ ಹೋಲ್ ಸ್ಕ್ವೇರ್ನ ಎಕ್ಸ್ಪ್ಯಾಂಡ್ ಮಾಡಬಾರ್ದ್ರೆ ಎನ್ ಸ್ಕ್ವೇರ್ ಪ್ಲಸ್ 1 ಮೈನಸ್ 2n ಆಗುತ್ತಿದ್ದು ಪ್ಲಸ್ ಇದನ್ನು 2ದಿಂದ ಮಲ್ಟಿಪ್ಲೈ ಮಾಡಿ ಬರೀರಿ 2 ಇಂಟು ಎನ್ 2n ಮೈನಸ್ 2 ಇಂಟು 1 2 ಇಲ್ಲಿ ಮೈನಸ್ 2n ಪ್ಲಸ್ 2n ಕ್ಯಾನ್ಸಲ್ ಆಯಿತು. ಇಲ್ಲಿ ನಿಮಗೆ ಉಳಿದಿರೋದು ಎನ್ ಸ್ಕ್ವೇರ್ ಪ್ಲಸ್ 2n ಮೈನಸ್ ಇಲ್ಲಿ ಮೈನಸ್ 2 ಇದೆ, ಇಲ್ಲಿ ಪ್ಲಸ್ 1 ಇದೆ. ಮೈನಸ್ 2ನಲ್ಲಿ ಪ್ಲಸ್ 1 ಕಳೆದ್ರೆ ಮೈನಸ್ 1 ಉಳಿತು. ಸೊ ಆ ಮೈನಸ್ ಇಂಟು ಮೈನಸ್ ಮಾಡಿದ್ರೆ ಏನಾಗುತ್ತೆ, ಪ್ಲಸ್ ಆಗುತ್ತೆ. ಸೊ ಪ್ಲಸ್ 1 ಬಂತು. ಎನ್ ಸ್ಕ್ವೇರ್ ಪ್ಲಸ್ 2n ಪ್ಲಸ್ 1. ಓಕೆನಾ? ಈಗ ಇಲ್ಲಿ ನೀವೇನು ಮಾಡ್ಬೋದು, ಎನ್ ಸ್ಕ್ವೇರ್ ಪ್ಲಸ್ 2n ಪ್ಲಸ್ 1 ಬಂತಲ್ವಾ. ಸಾರಿ, ಇದು ಎನ್ ಒಂದು ಉಳಿದಿದೆ ಇಲ್ಲಿ, ರೈಟ್. ನೋಡಿ ಇಲ್ಲಿ ಏನಾಗುತ್ತೆ, ಎನ್ ಸ್ಕ್ವೇರ್ ಪ್ಲಸ್ 2n ಮೈನಸ್ ಇಲ್ಲಿ ಎನ್ ಸ್ಕ್ವೇರ್ ಇದೆ, ಮೈನಸ್ 1 ಉಳಿದಿದೆ. ಇದಿಷ್ಟನ್ನು ನೀವು ಬ್ರಾಕೆಟಿಂದ ಹೊರಗೆ ತೊಗೊಂಡು ಬಂದರೆ ಮೈನಸ್ಸಿಂದ ಮಲ್ಟಿಪ್ಲೈ ಮಾಡಿದ್ರೆ ಮೈನಸ್ ಇಂಟು ಎನ್ ಸ್ಕ್ವೇರ್ ಮೈನಸ್ ಎನ್ ಸ್ಕ್ವೇರ್ ಮೈನಸ್ ಇಂಟು ಮೈನಸ್ 1 ಪ್ಲಸ್ 1 ಮೈನಸ್ ಎನ್ ಸ್ಕ್ವೇರ್ ಪ್ಲಸ್ ಎನ್ ಸ್ಕ್ವೇರ್ ಕ್ಯಾನ್ಸಲ್ ಆಗುತ್ತೆ. 2n ಪ್ಲಸ್ 1 ಉಳಿಯುತ್ತೆ. ಇದು ಯಾವುದು, tn. tn ಇಸ್ ಈಕ್ವಲ್ ಟು 2n ಪ್ಲಸ್ 1. ಈಗ ನೀವು ಫಸ್ಟ್ ಟರ್ಮ್ ಕಂಡುಹಿಡ್ಕೊಳ್ಬೇಕು. t1 ಬೇಕು ಅಂದರೆ 2 ಇಂಟು 1 ಪ್ಲಸ್ 1 ಮಾಡಿದ್ರೆ 2 ಅಂದರೆ 2 1 3 ಬರುತ್ತೆ. ಇದು ಫಸ್ಟ್ ಟರ್ಮು. ಇನ್ನು ಸೆಕೆಂಡ್ ಟರ್ಮ್ t2 ಸೆಕೆಂಡ್ ಟರ್ಮ್ ಬೇಕು ಅಂದರೆ 2 ಇಂಟು 2 ಪ್ಲಸ್ 1 ಮಾಡಿದ್ರೆ 2 2s 4 ಪ್ಲಸ್ 1 5 ಬರುತ್ತೆ. ಈಗ ನಿಮಗೆ ಕಾಮನ್ ಡಿಫ್ರೆನ್ಸ್ ಬೇಕಲ್ವಾ. ಸೊ ಕಾಮನ್ ಡಿಫ್ರೆನ್ಸ್ ಏನಿರುತ್ತೆ ನಮಗೆ ಸಮಾಂತರ ಶ್ರೇಣಿಯಲ್ಲಿ ಅಂದರೆ ಎರಡನೇ ಪದದಲ್ಲಿ ಒಂದನೇ ಪದವನ್ನು ಕಳಿಬೇಕು, a2 ಮೈನಸ್ a1 ಮಾಡಬೇಕು ಅಂತ ಅರ್ಥ. ಸೊ a2 ಮೈನಸ್ a1 ಅಂದರೆ a2 ಏನು ಬಂದಿದೆ 5, a1 ಏನು ಬಂದಿದೆ 3. ಸೊ ದಟ್ 5 ಮೈನಸ್ 3 ಮಾಡಿದ್ರೆ ನಿಮಗೆ ಏನು ಬರ್ತಾ ಇದೆ, ಇಲ್ಲಿ ಆನ್ಸರು 2 ಬರ್ತಾ ಇದೆ. ಹಾಗಾಗಿ ಸಾಮಾನ್ಯ ವ್ಯತ್ಯಾಸ ಬಂದ್ಬಿಟ್ಟು 2 ಆಗಿರುತ್ತೆ. ಸೊ ದಟ್ ಆಪ್ಷನ್ 2 ಎರಡನೇ ಆಪ್ಷನ್ ಇರ್ತಕ್ಕಂಥ ಉತ್ತರ ಸರಿಯಾಗಿರುತ್ತೆ. ನೆಕ್ಸ್ಟ್ 10ನೇ ಪ್ರಶ್ನೆಯನ್ನು ನೋಡೋಣ ಮಕ್ಕಳಿಗೆ. 10ನೇ ಪ್ರಶ್ನೆ ಏನು ಹೇಳುತ್ತೆ ಅಂತ ಹೇಳಿ. ಸೊ ನೋಡಿ, 10ನೇ ಪ್ರಶ್ನೆ, ದ ಸಮ್ ಆಫ್ ಫಸ್ಟ್ 13 ಟರ್ಮ್ಸ್ ಆಫ್ ಎನ್ ಅರ್ಥಮೆಟಿಕ್ ಪ್ರೋಗ್ರೆಷನ್ ಆಫ್ ವಿಚ್ 7th ಟರ್ಮ್ ಈಸ್ 40 ಈಸ್ ಅಂತ ಕೊಟ್ಟಿದ್ದಾರೆ. ಸಮಾಂತರ ಶ್ರೇಣಿಯ 7ನೇ ಪದವು 40 ಆದರೆ ಶ್ರೇಣಿಯ ಮೊದಲ 13 ಪದಗಳವರೆಗಿನ ಮೊತ್ತ ಎಷ್ಟಿರುತ್ತೆ ಅಂತ ಪ್ರಶ್ನೆ. ನೋಡಿ, ತುಂಬ ಸಿಂಪಲ್ ಆಗಿದೆ ನೋಡಲಿಕ್ಕೆ. ಬಟ್ ಇದು ಹೇಗೆ ಮಾಡ್ಬೋದು ಅನ್ನೋದನ್ನು ನಾವು ನೋಡೋದಾದರೆ, ನೋಡಿ ಅವ್ರು ಹೇಳಿರೋ ಪ್ರಕಾರ S13 ಕಂಡುಹಿಡಿಬೇಕು. ನೀವು ಮೊದಲ 13 ಪದಗಳ ಮೊತ್ತ ಕಂಡುಹಿಡಿಬೇಕು. A7 7ನೇ ಪದ ಎಷ್ಟಿರುತ್ತೆ, 40 ಇರುತ್ತೆ ಅಂತ ಕೊಟ್ಟಿದ್ದಾರೆ. A7 ಜನರಲಿ ನಾವು a ಪ್ಲಸ್ 6d ಅಂತ ಬರ್ಕೊಳ್ತೀವಿ. ಹಾಗಾಗಿ a ಪ್ಲಸ್ 6d ಇಸ್ ಈಕ್ವಲ್ ಟು 40 ಬರುತ್ತೆ. ಈಗ ನೀವು ಅದನ್ನು ಇಲ್ಲಿ ಅಪ್ಲೈ ಮಾಡೋದಾದರೆ ನಮಗೆ ಮೊದಲ n ಪದಗಳ ಮೊತ್ತವನ್ನು ಕಂಡುಹಿಡಿಬೇಕಾದಾಗ ಈ ಸೂತ್ರ ಬರುತ್ತೆ, Sn ಇಸ್ ಈಕ್ವಲ್ ಟು n/2 ಇಂಟು 2a ಪ್ಲಸ್ n ಮೈನಸ್ 1 ಇಂಟು d ಅಂತೇಳಿ. ಈಗ ನೀವು ಇದನ್ನು ಇಲ್ಲಿ ಅಪ್ಲೈ ಮಾಡಿದ್ರೆ S13 ಕಂಡುಹಿಡಿಬೇಕು ನೀವು. ಹಾಗಾಗಿ n ಇರೋ ಜಾಗದಲ್ಲಿ 13 ಹಾಕಿದರೆ ಡಿವೈಡೆಡ್ ಬೈ 2a ಪ್ಲಸ್ n ಮೈನಸ್ 1d ಅಂತ ಹೇಳಿದ್ರೆ 13 ಮೈನಸ್ 1d ಆಗುತ್ತೆ. ಈಗ ನೆಕ್ಸ್ಟ್ ಏನಾಗುತ್ತೆ, ಇಲ್ಲಿ S13 ಈಸ್ ಈಕ್ವಲ್ ಟು 13/2 ಇಂಟು 2a ಪ್ಲಸ್ 13 ಮೈನಸ್ 1 ಅಂದರೆ ಆ್ಯಕ್ಚುಲಿ 12d ಬಂತು. ಓಕೆನಾ ಮಕ್ಕಳ? ಸೊ ಈಗ ಏನು ಮಾಡ್ಬೋದು, S13 ಈಸ್ ಈಕ್ವಲ್ ಟು 13/2 ಇಂಟು ಇವೆರಡರಲ್ಲೂ 2 ಕಾಮನ್ ಇದೆಯಾ, 2 ಹೊರಗಡೆ ತಗಂದ್ರೆ ಇಲ್ಲಿ a ಉಳಿಯುತ್ತೆ ಪ್ಲಸ್ ಇಲ್ಲಿ 6d ಉಳಿಯುತ್ತೆ. ಇಲ್ಲಿ 2 2 ಕ್ಯಾನ್ಸಲ್ ಆಗುತ್ತೆ. ದೆನ್ S13 ಇಸ್ ಈಕ್ವಲ್ ಟು 13 ಇಂಟು a ಪ್ಲಸ್ 6d ಅಂದರೆ 7ನೇ ಪದ ಕೊಟ್ಟಿದ್ದಾರೆ ಅವರೇ. ಎಷ್ಟು ಕೊಟ್ಟಿದ್ದಾರೆ ಇಲ್ಲಿ, a ಪ್ಲಸ್ 6d ಅಂದರೆ 40. ಸೊ ಅದನ್ನ ಇಲ್ಲಿ ಅಪ್ಲೈ ಮಾಡಿದ್ರೆ ಆಯ್ತು. ನೀವು a ಪ್ಲಸ್ 6d ಇರೋ ಜಾಗದಲ್ಲಿ 40 ಹಾಕಿದರೆ S13 ಇಸ್ ಈಕ್ವಲ್ ಟು 13 ಇಂಟು 40 13 ಮತ್ತು 40 ಗುಣಾಕಾರ ಮಾಡಿದರೆ ಈ ಗುಣಲಬ್ಧ ಬಂದ್ಬಿಟ್ಟು 520 ಬರುತ್ತೆ. ಸೊ ದ್ಯಾಟ್ 13 ಪದಗಳ ಮೊತ್ತ, ಮೊದಲ 13 ಪದಗಳ ಮೊತ್ತ 520 ಆಗಿರುತ್ತೆ. ಹಾಗಾಗಿ ಇಲ್ಲಿ ನಿಮಗೆ ಮೊದಲನೇ ಆಪ್ಷನಲ್ಲಿ ಕೊಟ್ಟಿದ್ದಾರೆ 520. ಸೊ ದ್ಯಾಟ್ 520 ಇಸ್ ದ ರೈಟ್ ಆನ್ಸರ್. ಓಕೆನಾ ಮಕ್ಕಳೇ? ಸೊ ಇಷ್ಟೋ ತನಕ ನಮ್ಮ ವಿಡಿಯೋನ ನೋಡಿದ್ದಕ್ಕೆ ತುಂಬ ಥ್ಯಾಂಕ್ಸ್. ಇದೇ ರೀತಿ NTSC ಮತ್ತು NMMS ಅಂತಕ್ಕಂತಹ ಒಂದು ಪ್ರೋತ್ಸಾಹ ಧನವನ್ನು ನೀಡ್ತಕ್ಕಂಥ ಪರೀಕ್ಷೆಗಳು SSLC ವಿದ್ಯಾರ್ಥಿಗಳಿಗೆ ಆ ಒಂದು ಸ್ಕಾಲರ್ಶಿಪ್ಪನ್ನು ಪಡಿಬೇಕಾದ್ರೆ ನೀವು ಈ ಥರದ ಪರೀಕ್ಷೆಗಳನ್ನು ಅಟೆಂಡ್ ಮಾಡಿ ಪರೀಕ್ಷೆಯಲ್ಲಿ ಪಾಸ್ ಆದರೆ ಖಂಡಿತವಾಗ್ಲೂ ನಿಮ್ಮ ಕಂಪ್ಲೀಟ್ ಎಜುಕೇಷನಿಗೆ ಸ್ಕಾಲರ್ಶಿಪ್ ಸಿಗುತ್ತೆ, ತುಂಬ ಹೆಲ್ಪ್ ಆಗುತ್ತೆ. ಸೊ ಇದು ಗೌರ್ಮೆಂಟಿಂದ ಮಾಡ್ತಕ್ಕಂಥದ್ದು. ಸೊ ಇದರ ಒಂದು ಸ್ಕಾಲರ್ಶಿಪ್ನ ಒಂದು ಅನುಕೂಲವನ್ನು ನೀವು ಪಡ್ಕೊಳ್ಬೇಕು ಅಂದರೆ ಖಂಡಿತವಾಗ್ಲೂ ವರ್ಕ್ ಮಾಡಬೇಕು, ಈ ಥರದ ಎಲ್ಲ ಪ್ರಶ್ನೆಗಳನ್ನು ಅಟೆಂಡ್ ಮಾಡಬೇಕು, ಪ್ರಶ್ನೆಗಳನ್ನು ಅಭ್ಯಾಸ ಮಾಡಬೇಕು. ಸೊ ಅದಕ್ಕೋಸ್ಕರ ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಸೊ ಈ ಒಂದು ನಮ್ಮ ಚಾನಲ್ನಲ್ಲಿ NTSC NMMS ಹಾಗೆಯೇ SSLC ವಿದ್ಯಾರ್ಥಿಗಳಿಗೆ ಬೋರ್ಡ್ ಎಕ್ಸಾಮಿಗೆ ಅನುಕೂಲವಾಗುವಂಥ ಎಲ್ಲ ವೀಡಿಯೋಸ್ನ ಮಾಡಿಬಿಡ್ತಿದ್ದೀನಿ. ಸೊ ದಯವಿಟ್ಟು ಸಪೋರ್ಟ್ ಮಾಡಿ, ಹಾಗೆಯೇ ನಿಮಗೂ ಕೂಡ ಅನುಕೂಲ ಆಗುತ್ತೆ. ಸೊ ಮುಂದಿನ ವೀಡಿಯೋಗಳಲ್ಲಿ ಮತ್ತೆ ಬರ್ತಾ ಇದ್ದೀನಿ ನಿಮ್ಮ ಜೊತೆಗೆ. ಥ್ಯಾಂಕ್ ಯು ವೆರಿ ಮಚ್. ಬಾಯ್ ಬಾಯ್.